ಕನ್ನಡ ಚಿತ್ರರಂಗದ ಮೇರು ನಟಿ, ಬಹುಭಾಷೆಗಳಲ್ಲಿ ನಟಿಸಿದಂಥ ಬಹುಭಾಷಾ ನಟಿ ಬಿ. ಸರೋಜಾದೇವಿ. ಇವರು ಕನ್ನಡದ ಅಭಿನಯ ಸರಸ್ವತಿ ಅಂತಲೇ ಕರೆಸ್ಕೊಂಡವರು. ಇಂತಹ ನಟಿ 87ನೇ ವಯಸ್ಸಿನಲ್ಲಿ ತಮ್ಮ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಏಳು ದಶಕಗಳಿಂದ ಚಲನಚಿತ್ರರಂಗದಲ್ಲಿ ತೊಡಗಿಕೊಂಡಿದ್ದಂಥ ಸರೋಜಾದೇವಿಯವರು 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲೂ ಕೂಡ ಛಾಪನ್ನು ಮೂಡಿಸಿದ್ದಾರೆ. 1938ರಲ್ಲಿ ಜನಿಸಿದಂಥ ಬಿ. ಸರೋಜಾದೇವಿಯವರು ಮೂಲತಃ ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದವರು. 17ನೇ ವಯಸ್ಸಿನಲ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಂಥ ಸರೋಜಾದೇವಿಯವರ ಮೊದಲ ಚಿತ್ರ ಮಹಾಕವಿ ಕಾಳಿದಾಸ. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಪುನೀತ್ ರಾಜ್ಕುಮಾರ್ ಹೀಗೆ ಹಲವು ದಿಗ್ಗಜರ ಜೊತೆ ಸಿನಿಮಾ ರಂಗದಲ್ಲಿ ಕೆಲಸವನ್ನು ಮಾಡಿ ಕನ್ನಡದ ಮೊದಲ ಸೂಪರ್ ಸ್ಟಾರ್ ಅಂತ ಹೆಸರನ್ನು ಪಡೆದಂಥ ನಟಿ ಇವರು. ಕನ್ನಡ ಸಿನಿಮಾ ರಂಗದಲ್ಲಿ ಅತ್ಯಂತ ಯಶಸ್ಸು ಗಳಿಸಿದಂಥ ನಟಿಯೂ ಕೂಡ ಇವರು. ಕನ್ನಡದಲ್ಲಿ ಹಲವಾರು ಹಿಟ್ ಚಿತ್ರಗಳನ್ನು ಕೊಟ್ಟಿರುವಂಥ ಬಿ. ಸರೋಜಾದೇವಿಯವರು ಪ್ರಮುಖವಾಗಿ ಭಾಗ್ಯವಂತರು, ಭಾಗ್ಯಜ್ಯೋತಿ, ಬಬ್ರುವಾಹನ, ವಿಜಯನಗರದ ವೀರಪುತ್ರ, ಜನನಿ ಜನ್ಮಭೂಮಿ, ಬೆರೆತ ಜೀವ, ತಾಯಿ ತಂದೆ, ಅಮರಶಿಲ್ಪಿ ಜಕ್ಕಣಾಚಾರಿ, ನ್ಯಾಯವೇ ದೇವರು, ಶ್ರೀ ರೇಣುಕಾದೇವಿ ಮಹಾತ್ಮೆ, ಮಲ್ಲಮ್ಮನ ಪವಾಡ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಜಗಜ್ಯೋತಿ ಬಸವೇಶ್ವರ, ಲಕ್ಷ್ಮೀ ಸರಸ್ವತಿ, ಅಣ್ಣ ತಂಗಿ, ನಟಸಾರ್ವಭೌಮ, ಶ್ರೀ ಶ್ರೀನಿವಾಸ ಕಲ್ಯಾಣ, ಸ್ಕೂಲ್ ಮಾಸ್ಟರ್, ಭಾಗ್ಯವಂತರು, ಯಾರಿವನು, ರುದ್ರನಾಗ, ಬಲೆ ಚತುರ, ಮಹಾಶಕ್ತಿ ಮಾಯೆ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ತುಂಬಾ ಯಶಸ್ಸು ಕಂಡಂಥ ನಟಿ ಇವರು. ಸರೋಜಾದೇವಿಯವರು ಅಭಿನಯ ಶಾರದೆ ಮಾತ್ರವಲ್ಲ, ಇವರ ಸರಳತೆ, ಸಜ್ಜನಿಕೆ ಕೂಡ ಎಲ್ಲರಿಗೆ ಪ್ರೀತಿಪಾತ್ರವಾದಂತು. ಸರೋಜಾದೇವಿಯವರು ಅಭಿನಯ ಶಾರದೆ ಮಾತ್ರವಲ್ಲ, ಅವರ ಸರಳತೆ, ಸಜ್ಜನಿಕೆಯಿಂದ ಕೂಡ ಎಲ್ಲರ ಪ್ರೀತಿಪಾತ್ರವಾದಂಥವರು. ಇಂತಹ ಸರೋಜಾದೇವಿಯವರು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಅವರು ಅವರ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ತೋರಿಸಿದ್ದಾರೆ. ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆಯೋಕೆ ಹಲವಾರು ವಿವಿಧ ಕ್ಷೇತ್ರಗಳಲ್ಲಿನ ಗಣ್ಯರು ಕೂಡ ಆಗಮಿಸಿದರು. ಇಂತಹ ಸರೋಜಾದೇವಿಯವರು ಜುಲೈ 14, 2025ರಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಆದರೆ ಅವರ ಅಭಿನಯದ ಮೂಲಕ, ಚಿತ್ರಗಳ ಮೂಲಕ ಅವರು ಎಂದಿಗೂ ಕೂಡ ಜೀವಂತ.